ಅಮೆರಿಕ ಏನಕ್ಕೆ ಇನ್ವಾಲ್ವ್ ಆಯ್ತು ಕೇಳೋಣ. ಇಲ್ಲಿ ನೋಡಿ, ದಿಸ್ ಈಸ್ ದ ಮ್ಯಾಪ್. ನೋಡಿ, ಇಲ್ಲಿ ಯುದ್ಧ ನಡೀತಾ ಇದೆ, ಯುರೋಪ್ ಅಲ್ಲಿ ಯುದ್ಧ ನಡೀತಾ ಇದೆ, ಆಯ್ತಾ. ಇಟ್ ಇಸ್ ಅಮೆರಿಕ. Now, America was not involved in the First World War, for at least for 3 years. But she was selling, doing business ಮಾಡ್ತಿತ್ತು. ಬಿಸ್ನೆಸ್ ಮಾಡ್ತದೆ ಅಮೆರಿಕ. ಏನ್ ಮಾಡ್ತಾ ಇದೆ ಬಿಸ್ನೆಸ್? ಇಂಗ್ಲೆಂಡ್ಗೆ, ಫ್ರಾನ್ಸ್ಗೆ, ಓಕೆ, ರಷ್ಯಾಗೆ ವೆಪನ್ ಸೆಲ್ ಮಾಡೋದು, ಊಟ ಸಪ್ಲೈ ಮಾಡೋದು, ಆರ್ಮಮೆಂಟ್ ಸಪ್ಲೈ ಮಾಡೋದು, ಇವೆಲ್ಲ ಮಾಡ್ತಿತ್ತು. ಜರ್ಮನಿ ಗೊತ್ತಾಗೋಯ್ತು. ಸೊ ಜರ್ಮನಿ ಏನ್ ಮಾಡ್ತು, ತನ್ನ ಸಬ್ಮೆರಿನ್ ಆಕ್ಟಿವಿಟಿನ ಜಾಸ್ತಿ ಮಾಡ್ಬಿಡ್ತು. ಇಲ್ಲಿ ಈಸ್ಟ್ ಕೋಸ್ಟ್ ಆಫ್ ಅಮೆರಿಕ, ಈಸ್ಟರ್ನ್ ಅಟ್ಲಾಂಟಿಕ್ ಕೋಸ್ಟ್ ಅಲ್ಲಿ ಜರ್ಮನಿ ಸಬ್ಮೆರಿನ್ಸ್ ನಿಗರಾಣಿ ಇಟ್ಬಿಟ್ಟವೆ, ಪ್ರಿವೆಂಟಿಂಗ್ ಅಮೆರಿಕ ಫ್ರಮ್ ಸೆಲ್ಲಿಂಗ್ ದೋಸ್ ಗೂಡ್ಸ್ ಈಸಿಲಿ ಟು ಇಂಗ್ಲೆಂಡ್, ಫ್ರಾನ್ಸ್, ಎಕ್ಸೆಟ್ರಾ. So America got very German submarines. They're called U-boats. German submarines are called U-boats. Avaga U-boat activity ಜಾಸ್ತಿ ಆಗೋಯ್ತು ಜರ್ಮನ್ ಅಮೆರಿಕನ್ ಈಸ್ಟ್ ಕೋಸ್ಟ್ ಅಲ್ಲಿ, ಅಟ್ಲಾಂಟಿಕ್ ಈಸ್ಟ್ ಕೋಸ್ಟ್ ಅಲ್ಲಿ. That is number one. Number two is an American passenger ship. There was a passenger ship traveling from New York to London. Lusitania anta. Lusitania. New York ಇಂದ ಲಂಡನ್ ಹೋಗ್ತಾ ಇದೆ ಪ್ಯಾಸೆಂಜರ್ ಶಿಪ್. It had 1100 members on it, 1100 passengers. Okay, passenger ship. German submarines fired upon it, on the passenger ship. Entire 1100 passengers were drowned in the sea, in the Atlantic Ocean. It included 125 American citizens. ಅದರಲ್ಲಿ 125 American citizens ಇದ್ರು. ಅಮೆರಿಕ ಕೋಪ ಬಂತು. ಇದು ಎರಡನೇ ರೀಸನ್. ಬಟ್ ಇಮಿಡಿಯೇಟ್ ಕಾರಣ ಆಗಲಿಲ್ಲ. ಜರ್ಮನ್ ಸಬ್ಮರೀನ್ ಆಕ್ಟಿವಿಟಿ ಜಾಸ್ತಿ ಆಗೋಯ್ತು. ಎರಡನೇದು ಲೂಸಿಟಾನಿಯಾ ವಾಸ್ ಸಂಕ್ ಅಂಡ್ 125 ಅಮೆರಿಕನ್ ಸಿಟಿಸನ್ಸ್ ವರ್ ಕಿಲ್ಡ್. ಓಕೆ. ಥರ್ಡ್ ಇಸ್ ಅಮೆರಿಕಾ ಹ್ಯಾಡ್ ಗಿವನ್ ಲೋನ್ಸ್ ಟು ಇಂಗ್ಲೆಂಡ್ ಅಂಡ್ ಫ್ರಾನ್ಸ್ ಟು ಫೈಟ್ ದ ಫಸ್ಟ್ ವರ್ಲ್ಡ್ ವಾರ್. ದುಡ್ಡು ಇಸ್ಕೊಂಡಿದ್ರು ಅಮೆರಿಕ ಇಂದ ಇಂಗ್ಲೆಂಡ್ ಅಂಡ್ ಫ್ರಾನ್ಸ್ ಈ ಯುದ್ಧ ಮಾಡಕ್ಕೆ ಆನ್ ಇಂಟ್ರೆಸ್ಟ್. ಅಮೆರಿಕ ಹ್ಯಾಡ್ ಗಿವನ್ ಲೋನ್ಸ್ ಆನ್ ಇಂಟ್ರೆಸ್ಟ್. ಅಸ್ಲು ಮತ್ತು ಬಡ್ಡಿ. ಅಸ್ಲು ಕೊಟ್ಟಿತ್ತು, ಬಡ್ಡಿಗೋಸ್ಕರ ಲೋನ್ ಕೊಟ್ಟಿತ್ತು ಅಮೆರಿಕ ಇಂಗ್ಲೆಂಡ್ ಅಂಡ್ ಫ್ರಾನ್ಸ್ಗೆ. ಮೊದಲನೇ ವಿಶ್ವಯುದ್ಧದ ಟೈಮಲ್ಲಿ ಅಮೆರಿಕ ಯೋಚನೆ ಮಾಡುತ್ತೆ, ಇಂಗ್ಲೆಂಡ್ ಅಂಡ್ ಫ್ರಾನ್ಸ್ ಯುದ್ಧದಲ್ಲಿ ಸೋತು ಬಿಟ್ರೆ ನಾವು ಅಸ್ಲಿನೂ ಹೋಯ್ತು ಬಡ್ಡಿನೂ ಹೋಯ್ತು ಅಂತ. ವಿ ಲೂಸ್ ಬೋತ್ ಇಂಟ್ರೆಸ್ಟ್ ಆಸ್ ವೆಲ್ ಆಸ್ ಪ್ರಿನ್ಸಿಪಲ್, ಆಯ್ತಾ. ಸೊ ಶಿ ಡಿಡ್ ನಾಟ್ ವಾಂಟ್ ಇಂಗ್ಲೆಂಡ್ ಅಂಡ್ ಫ್ರಾನ್ಸ್ ಟು ಲೂಸ್. ಅಂಡ್ ಲಾಸ್ಟ್ಲಿ ಅರ್ಥ ಮಾಡ್ಕೊಳ್ಳಿ, we have a secret telegram which was sent by the German foreign secretary by name Zimmerman to his counterpart in Mexico. ಇದನ್ನ ನಾವು ಜಿಮ್ಮರ್ಮನ್ ಟೆಲಿಗ್ರಾಮ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಯುದ್ಧದ ಟೈಮಲ್ಲಿ ರಾಷ್ಟ್ರಗಳು ಕೋಡ್ ಲ್ಯಾಂಗ್ವೇಜ್ ನ ಡೆವಲಪ್ ಮಾಡ್ತವೆ. ಓಕೆ, ಕೋಡೆಡ್ ಲ್ಯಾಂಗ್ವೇಜ್ ನ ಡೆವಲಪ್ ಮಾಡ್ತವೆ. ಆ ಕೋಡ್ ಮೆಸೇಜ್ ಅಲ್ಲಿ ಜರ್ಮನ್ ಫಾರಿನ್ ಸೆಕ್ರೆಟರಿ ಜಿಮ್ಮರ್ಮನ್ ಒಂದು ಟೆಲಿಗ್ರಾಮ್ ಕಳಿಸ್ತಿದ್ದ. ಎಲ್ಲಿಗೆ? ಮೆಕ್ಸಿಕೋಗೆ. ಮೆಕ್ಸಿಕೋದಲ್ಲಿ ಒಬ್ಬ ಅಂಬಾಸಿಡರ್ ಇದ್ದ, ಜರ್ಮನ್ ರಾಯಭಾರಿ ಇದ್ದ. ಅವನಿಗೆ ಒಂದು ಟೆಲಿಗ್ರಾಮ್ ಕಳಿಸ್ತಿದ್ದ ಜರ್ಮನ್ ಫಾರಿನ್ ಸೆಕ್ರೆಟರಿ. ಅವನ ಹೆಸರು ಜಿಮ್ಮರ್ ಮ್ಯಾನ್ ಅಂತ. ಈ ಟೆಲಿಗ್ರಾಮ್ ನ ಬ್ರಿಟಿಷ್ ಸೀಕ್ರೆಟ್ ಪೊಲೀಸು ಇಂಟರ್ಸೆಪ್ಟ್ ಮಾಡ್ತಾರೆ. ಅಂದ್ರೆ ಇಂಟರ್ಸೆಪ್ಟ್ ಮಾಡಿದ್ರು, ಅದನ್ನ ಡಿಕೋಡ್ ಮಾಡ್ಬಿಟ್ರು. ಯಾರು? ಬ್ರಿಟಿಷ್ ಸೀಕ್ರೆಟ್ ಪೊಲೀಸು. ಸಮಥಿಂಗ್ ಲೈಕ್ ಹರಪ್ಪನ್ ಲಿಪಿ ಇದೆಯಲ್ಲ, ಆ ತರ ಸೀಕ್ರೆಟ್ ಅದು ದೇ ಆರ್ ಏಬಲ್ ಟು ಡಿಕೋಡ್ ದಟ್. ಡಿಕೋಡ್ ಮಾಡಿದಾಗ ಅವ್ರಿಗೆ ಅರ್ಥ ಆಗೋಯ್ತು ಕಂಟೆಂಟ್ಸ್ ಆಫ್ ದ ಟೆಲಿಗ್ರಾಮ್. ಏನಂತ ಇತ್ತಲ್ಲಿ, ಜರ್ಮನ್ ಫಾರಿನ್ ಸೆಕ್ರೆಟರಿ ಜಿಮ್ಮರ್ ಮ್ಯಾನು ತನ್ನ ಜರ್ಮನ್ ರಾಯಭಾರಿ ಮೆಕ್ಸಿಕೋದಲ್ಲಿದ್ದಂತಹ ಜರ್ಮನ್ ರಾಯಭಾರಿಗೆ ಒಂದು ಸಂದೇಶ ಕಳಿಸ್ತಿದ್ದಾನೆ. ಏನಂತ ಹೇಳ್ತಿದ್ದಾನೆ? ಮೆಕ್ಸಿಕೋಗೆ ಹೇಳ್ತಾ ಇದ್ದಾನೆ, ಇವನು ಜರ್ಮನ್ ರಾಯಭಾರಿಗೆ ಹೇಳ್ತಾ ಇದ್ದಾನೆ, ಮೆಕ್ಸಿಕೋಲ್ಲಿದ್ದಂತಹ ಜರ್ಮನ್ ರಾಯಭಾರಿಗೆ ಮೆಕ್ಸಿಕೋನ ಕನ್ವಿನ್ಸ್ ಮಾಡಿ, ಮೆಕ್ಸಿಕೋನ ಸರ್ಕಾರನ ಕನ್ವಿನ್ಸ್ ಮಾಡಿ ಮೆಕ್ಸಿಕೋ ಮತ್ತು ಜಪಾನ್ ಒಟ್ಟಾರೆ ಸೇರಿ ಅಮೆರಿಕ ಮೇಲೆ ಯುದ್ಧ ಘೋಷಣೆ ಮಾಡ್ಬೇಕಂತೆ. ಮೆಕ್ಸಿಕೋ ಅಂಡ್ ಜಪಾನ್ ಶುಡ್ ಜಾಯಿನ್ ಟುಗೆದರ್ ಅಂಡ್ ಡಿಕ್ಲೇರ್ ವಾರ್ ಆನ್ ಅಮೆರಿಕಾ. ಓಕೆ, ಇಫ್ ಮೆಕ್ಸಿಕೋ ವಿನ್ಸ್ ಇನ್ ದಿಸ್ ವಾರ್ ಅಗೇನ್ಸ್ಟ್ ಅಮೆರಿಕಾ, Germany is promising Mexico that these 3 areas she will get it from America for Mexico. That is Texas, Arizona and New Mexico.
These were all, see, we had the American-Mexican war ಆಗಿತ್ತು. American-Mexican war ಅಲ್ಲಿ ಮೆಕ್ಸಿಕೋ ಹ್ಯಾಡ್ ಲಾಸ್ಟ್ ಟೆಕ್ಸಸ್, ಕ್ಯಾಲಿಫೋರ್ನಿಯಾ ಎಕ್ಸೆಟ್ರಾ, ಆಯ್ತಾ, ಟು ಅಮೆರಿಕ. ಸೊ ಇಲ್ಲಿ ಅಮೆರಿಕ ಏನಂತ ಇದ್ದಾನೆ, ಜರ್ಮನ್ ಫಾರಿನ್ ಸೆಕ್ರೆಟರಿ ಜಿಮರ್ಮ್ಯಾನ್ ತನ್ನ ಕೌಂಟರ್ ಪಾರ್ಟ್ಗೆ, ಅಂಬಾಸಿಡರ್ಗೆ ಮೆಕ್ಸಿಕೋದಲ್ಲಿ, ಮೆಕ್ಸಿಕೋ ಜಪಾನ್ ಒಟ್ಟಾರೆ ಸೇರಿ ಅಮೆರಿಕ ಮೇಲೆ ಯುದ್ಧ ಮಾಡಬೇಕು, ಯುದ್ಧ ಘೋಷಣೆ ಮಾಡಬೇಕು. ಮೆಕ್ಸಿಕೋ ಯುದ್ಧದಲ್ಲಿ ವಿನ್ ಆದ್ರೆ ಅಮೆರಿಕ ಇಂದ ಜರ್ಮನಿ, ಟೆಕ್ಸಸ್, ನ್ಯೂ ಮೆಕ್ಸಿಕೋ ಮತ್ತು ಆರಿಜೋನಾ ಈ 3 ಜಾಗಗಳನ್ನ ಮೆಕ್ಸಿಕೋಗೆ ನೀಡುವಂತೆ ಮಾಡುತ್ತೆ. ಪ್ಲಾನ್ ಏನು ಜರ್ಮನಿದು, ಈ ಜಿಮರ್ಮ್ಯಾನ್ದು? ಅಮೆರಿಕ ಈಸ್ ಅ ವೆರಿ ಪವರ್ಫುಲ್ ಕಂಟ್ರಿ, ವಾಸ್ ಅ ಪವರ್ಫುಲ್ ಕಂಟ್ರಿ ಡೂರಿಂಗ್ ದೋಸ್ ಡೇಸ್ ಆಲ್ಸೋ. ಅಮೆರಿಕ ಈ ಮೊದಲನೇ ವಿಶ್ವಯುದ್ಧದಲ್ಲಿ ಎಂಟ್ರಿ ಕೊಟ್ಬಿಟ್ರೆ ಯಾರ ಕಡೆ ಸಪೋರ್ಟ್ ಮಾಡುತ್ತೆ? ಅಲೈಸ್ ಕಡೆ ಸಪೋರ್ಟ್ ಮಾಡಿ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾನ ಸಪೋರ್ಟ್ ಮಾಡುತ್ತೆ, ನಮ್ಮನ್ನ ಸಪೋರ್ಟ್ ಮಾಡಲ್ಲ. ಆಗ ನಾವು ವಿನ್ ಆಗೋದು ಕಷ್ಟ ಆಗ್ಬಿಡುತ್ತೆ. ಅಲ್ಲಿ ಪೆಸಿಫಿಕ್ ಅಲ್ಲಿ ಅಮೆರಿಕ ಬ್ಯುಸಿ ಆಗಿದ್ರೆ ಮೆಕ್ಸಿಕೋ ಮತ್ತು ಜಪಾನ್ ಜೊತೆ ಹೋರಾಡ್ಕೊಂಡು ನಮ್ ಬೆಳೆ ನಾವು ಜಲ್ದಿ ಬಯಸ್ಕೊಂಡ್ಬಿಡ್ಬೋದು, ಇಡೀ ಯುರೋಪ್ ನ ಗೆದ್ಬಿಡ್ಬೋದು. ಆಮೇಲೆ ಅಮೆರಿಕ ಲೇಟರ್, ಈವನ್ ಇಫ್ ಶಿ ಜಾಯಿನ್ಸ್, ಇಟ್ ವಿಲ್ ಬಿ ಟೂ ಲೇಟ್, ಬಿಕಾಸ್ ಜರ್ಮನಿ ವುಡ್ ಹ್ಯಾವ್ ಆಲ್ರೆಡಿ ಒನ್ ಯುರೋಪ್. ಅರ್ಥ ಆಯ್ತೇನ್ರಿ? ಅವನ್ ತಲೆ ಅದು, ಜಿಮ್ಮರ್ಮನ್ ತಲೆ. ಅರ್ಥ ಆಯ್ತಾ ಆಲ್ ಆಫ್ ಯು? ಮೊದಲನೇ ವಿಶ್ವಯುದ್ಧ ನಡೀತಿತ್ತು. ವುಡ್ರೋ ವಿಲ್ಸನ್ ಅಮೆರಿಕನ್ ಪ್ರಜೆಗಳಿಗೆ ಏನ್ ಹೇಳಿದ್ದ? ನಾನು ಅಮೆರಿಕನ ಮೊದಲನೇ ವಿಶ್ವಯುದ್ಧದಲ್ಲಿ ನಾನು ಭಾಗವಹಿಸಲ್ಲ, ಅಮೆರಿಕ ವಿಲ್ ನಾಟ್ ಗೆಟ್ ಇನ್ವಾಲ್ವ್ಡ್ ಅಂತ ಹೇಳಿದ್ದ. ಆಗ ಜನ ಆತನನ್ನ ಪ್ರೆಸಿಡೆಂಟ್ ಮಾಡ್ಬಿಟ್ಟಿದ್ರು, ಪ್ರೆಸಿಡೆಂಟ್ ಆಗಿ ವಿನ್ ಆಗಿದ್ದ. ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ಈ ಟೆಲಿಗ್ರಾಮ್ ನ ಅಮೆರಿಕನ್ ಪ್ರೆಸಿಡೆಂಟ್ಗೆ ಹೇಳುತ್ತೆ, ನೋಡಪ್ಪ ಈ ತರ ಇದೆ, ಈ ತರ ಟೆಲಿಗ್ರಾಮ್ ಕಳಿಸಿದ್ದ ಜಿಮರ್ಮ್ಯಾನ್, ನಾವು ಡಿಕೋಡ್ ಮಾಡಿದೀವಿ ನೋಡು ಅಂತ ತೋರಿಸ್ಬಿಟ್ರು. ಅಮೆರಿಕನ್ ಪ್ರೆಸಿಡೆಂಟ್ ವುಡ್ರೋ ವಿಲ್ಸನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ದಿಸ್ ವಾಸ್ ಅನ್ ಆಕ್ಟ್ ಆಫ್ ವಾರ್ ಆನ್ ದ ಪಾರ್ಟ್ ಆಫ್ ಜರ್ಮನಿ, ಇನ್ಸ್ಟಿಗೇಟಿಂಗ್ ಮೆಕ್ಸಿಕೋ ಅಂಡ್ ಜಪಾನ್ ಟು ಡಿಕ್ಲೇರ್ ವಾರ್ ಆನ್ ಅಮೆರಿಕ. ಇಟ್ ವಾಸ್ ಅನ್ ಆಕ್ಟ್ ಆಫ್ ವಾರ್. ಏನ್ ಮಾಡ್ತಾನೆ ಗೊತ್ತಾ ಪ್ರೆಸಿಡೆಂಟ್, ಅಮೆರಿಕನ್ ಪ್ರೆಸಿಡೆಂಟ್ ವಿಲ್ಸನ್ ಈ ಟೆಲಿಗ್ರಾಮ್ ನ ಅಮೆರಿಕನ್ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿಸ್ಬಿಟ್ಟ. ಆಗ ಜನಕ್ಕೆ ಕೋಪ ಬಂದ್ಬಿಡ್ತು, ಆಯ್ತಾ. ಜನ ಯುದ್ಧಕ್ಕೆ ಪ್ರೋತ್ಸಾಹ ಕೊಟ್ರು. ಅಮೆರಿಕ ಶುಡ್ ಟೀಚ್ ಎ ಲೆಸನ್ ಟು ಜರ್ಮನಿ ಅಂತ. ಅಂಡ್ ಪಬ್ಲಿಕ್ ಒಪಿನಿಯನ್ ವಾಸ್ ಫಾರ್ ವಾರ್. The Congress declared war on Germany because this was an act of war, and America joined the side of the Allies. And this tipped the scale of the battle in favor of the Allies. Okay, till then they were winning. Yaro in Germany, Austria, Hungary, ಅವ್ರದ್ದು ಎತ್ತಿದ ಕೈ ಇತ್ತು. ಈಗ huge country with immense resources. She was number 1 in the race for industrialization by this time, and she pumped huge amount of money, men and material, and and the Central Powers, the Triple Alliance countries were defeated. This is why America joined the First World War. Main thing is Zimmermann telegram. Zimmermann telegram ಅರ್ಥ ಆಯ್ತಲ್ಲ?